ಹಲೋ ಗೈಸ್, ದಿವ್ಯಾನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಪುಟ್ಟು ನಿಧಿದು 2ನೇ ವರ್ಷದ ಹುಟ್ಟುಹಬ್ಬ, ಅದೇ ಇವತ್ತಿನ ವಿಶೇಷ. ಹಾಗಾಗಿ ಯಾರೆಲ್ಲ ಬಂದಿದ್ರು ಹುಟ್ಟುಹಬ್ಬಕ್ಕೆ, ಹೇಗೆ ನಡೀತು ಅನ್ನೋದನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋನೂ ಮಾಡಿ. ಥ್ಯಾಂಕ್ ಯು. ఇంతకన్నా మంచి పోలికేది నాకు తట్టలేదు గాని అమ్మో, ఈ లవ్ అనేది బబ్లు గమ్ము, అంటుకున్నదంటే పోదు నమ్ము. ముందు నుంచి అందరన్న మాటే గాని మళ్ళీ అంటున్నానే అమ్ము, ఇది చెప్పకుండా వచ్చే తుమ్ము, ప్రేమ నా పలేవు నన్ను నమ్ము. ఎటగానే ఎదురు చూపుకి తగినట్టుగా నువ్వు బదులు చెబితివే. అరే దేవుడా, లోపటే పిల్లడాంట దగ్గరై నన్ను చేరదీస్తివే. బుట్ట బొమ్మ నన్ను చుట్టుకుంటివే, జిందగీకే అడ్డ బొమ్మై జంట కట్టుకుంటివే. బుట్ట బొమ్మ నన్ను చుట్టుకుంటివే, జిందగీకే అడ్డ బొమ్మై జంట కట్టుకుంటివే. మల్టీప్లెక్స్ లోని ఆడియన్స్ లాగా మౌనంకున్నా గాని అమ్ము, లోన దండనగా జరిగిందే నమ్ము, దిమ్మ తిరిగి నాదే మైండ్ సిమ్ము. ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಆ್ಯಸ್ ಯೂಶ್ವಲ್ ಹೋಗಲೇಬೇಕು, ಪಾಪು ಬರ್ಡೇ ಅಂದಮೇಲೆ ದೇವಿ ಆಶೀರ್ವಾದ ಬೇಕೇ ಬೇಕಲ್ವ. ಹಾಗೆ ಬಂಡಿಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ನಾವು ಹಾಗೆ ಟಿಫನ್ ಮಾಡಿಕೊಂಡು ಆನಂತರ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಶುಕ್ರವಾರ ಆಗಿದ್ದರಿಂದ ಭಾರಿ ರಶ್ ಇರುತ್ತೆ, ತುಂಬ ರಶ್ಶು. ಗಾಡ್, ಆ ರಶ್ಶಲ್ಲಿ ದೇವಿ ದರ್ಶನ ಮಾಡ್ಕೊಳ್ಳೋದು ತುಂಬ ಸಮಾಧಾನ. ನಂತರ ನಾವು ಹೋದ್ವಿ. ಅಲ್ಲಿ ಆರತಿ ತಟ್ಟೆ ತೊಗೊಂಡು ಬರಬೇಕಂದ್ಬಿಟ್ಟು ಮತ್ತೆ ನಾನು ಹೊರಗಡೆ ಹೋಗಿ ತೊಗೊಂಡು ಬಂದೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬ ರಶ್ ಇದ್ದರೂ ಕೂಡ ಅಲ್ಲಿ ಸಿಸ್ಟಮ್ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ. ಆನಂತರ ನಾವು ಗ್ಯಾಸ್ ಹಾಕ್ಸ್ಕೋಬೇಕಿತ್ತು. ಸೊ ಅಲ್ಲೇ ಎದುರುಗಡೆ ಒಂದು ಆಟೋದಲ್ಲಿ ತುಂಬ ಒಳ್ಳೆ ಲೈನ್ ಸಿಕ್ತು. ಹೆಣ್ಣಿನ ಬಗ್ಗೆ, ತಾಯಿ ಮಗುನ ಗರ್ಭದಲ್ಲಿ ಎಷ್ಟು ಜೋಪಾನ ಮಾಡಿ ಕಾಪಾಡ್ತಾಳೆ ಅನ್ನೋದ್ರ ಬಗ್ಗೆ. ಅಲ್ಲಿ ವೈಟ್ ಶರ್ಟ್ ಹಾಕಿದಾರಲ್ಲ, ಆ ವ್ಯಕ್ತಿದೆ ಅದು ಗಾಡಿ. ಆ ಲೈನ್ಸ್ ತುಂಬ ಖುಷಿ ಆಯಿತು ನೋಡಿ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆನಂತರ ನಾವು ಮನೆಗೆ ಹೊರಟ್ವಿ. ಮನೆಯಲ್ಲಿ ನಾವು ಅಡುಗೆ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ನಾನ್ ವೆಜ್ ಮಾಡೋಣ ಅಂತ ಹೊರಟ್ವಿ. ಹಾಗೆ ನಮ್ಮ ಪುಟ್ಟಿ ಹೆಲ್ಪ್ ಮಾಡ್ತಾಯಿದ್ದಾಳೆ, ಸೊಪ್ಪೆಲ್ಲ ಬಿಡಿಸ್ಕೊಡೋದು. ನಾನು, ಬಾವ ಮತ್ತು ನಮ್ಮ ಪಾಪ 3 ಜನ ಸೇರಿ ಅಡುಗೆ ಮಾಡ್ತಾಯಿದ್ವಿ. ಅಕ್ಕ ಎಲ್ಲೋದ್ಲು? ನಮ್ಮ ಅಕ್ಕ ಅಂತೂ ತುಂಬ ಬ್ಯುಸಿ. ಏನು ಬ್ಯುಸಿ ಅಂದರೆ ದೇವಸ್ಥಾನ, ದೇವ್ರ ಮನೆ ಅಲ್ಲಿ ಇದ್ದರೆ ಅವಳು ಆ ಪೂರ್ತಿ ದಿನ ಅಲ್ಲೇ ಇರ್ತಾಳೆ. ಅಂದರೆ ಅಷ್ಟು ನೀಟಾಗಿ ನಿಧಾನಕ್ಕೆ ತುಂಬ ಪೇಷನ್ಸಿಂದ ಮಾಡಿದ್ರೇ ಅವಳಿಗೆ ಸಮಾಧಾನ. ಸೊ ಆ ಟೈಮೆಲ್ಲ ಅಲ್ಲೇ ಕಳೆದ್ಬಿಟ್ಲು. ಸೊ ನಾವು ನಮ್ಮ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಅಲ್ಲಿ ಟೈಮ್ ಕಳೆದ್ವಿ. ತುಂಬ ಚೆನ್ನಾಗಿತ್ತು. ನಿಧಿ ಅಂತೂ ಹೊರಗಡೆನೇ ಹೋಗ್ತಾ ಇರ್ತಾಳೆ, ಸೊ ಹಿಡ್ಕೋತಾನೆ ಇರಬೇಕು. ಹಾಗೆ ನಾನು ಗಂಟೆ ಬಾರಿಸ್ತೀನಿ ಅಂತ ಬಾರಿಸ್ತಿದ್ದಾಳೆ ನೋಡಿ. ಸೊ ಪೂಜೆ ಮಾಡೋದು, ಗಂಟೆ ಬಾರಿಸೋದು ಭಾಳ ಇಷ್ಟ. ನೋಡ್ಕೋತಾಳಲ್ವ ನಾವು ಹೇಗೆ ಮಾಡ್ತೀವಿ ಅಂದರೆ ಸೇಮ್ ರಿಪೀಟ್ ಮಾಡ್ತಾಳೆ. ಸೊ ಅಲ್ಲಿ ಹೊಗೆ ಬರ್ತಾರೆ ನೋಡಿ, ಭಯ ಬರ್ತಿದ್ದಾಳೆ, ಪಟಾಕಿ ಥರ ದಮ್ಮನ್ ಬಿಡುತ್ತೆ ಅಂತ. ಸೊ ಇಲ್ಲ ಮಾಡುವ ಪರವಾಗಿ ಅಂತ ಹೇಳ್ಕೊಡ್ತಾಯಿದ್ದೀವಿ, ಮಾಡ್ತಿದ್ದಾಳೆ. ಸೊ ಮನೇಲೂ ಪೂಜೆ ಮಾಡಿದ್ಲು, ಅಕ್ಕ ಮನೇಲೂ ಪೂಜೆ ಮಾಡಿದ್ಲು. ಎಲ್ಲ ದೇವಸ್ಥಾನ ದೇವರು ಅಂದರೆ ಭಾಳ ಭಕ್ತಿ ಪ್ರೀತಿ. ಹಾಗೆ ಟೈಮ್ ತುಂಬ ಚೆನ್ನಾಗಿತ್ತು, ಕಳೆದ್ವಿ. ಆನಂತರ ಇದಲ್ಲೇ ಪಿಕ್ಚರ್ಸ್ ಎಲ್ಲ ಹೊಡೆದಿತ್ತು. ನೀವೆಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ನಂತರ ನಾನು ಸಾಯಂಕಾಲ ಈ ರೀತಿ ಒಂದು ಫ್ರಾಕ್ ತೆಗೆದು ರೆಡಿ ಮಾಡಿದ್ದೆ. ಸೊ ನಮ್ಮ ಪುಟ್ಟಿ